ನಮ್ಮ ಅಳುವನ್ನ ಯಾರಿಗೀತೋ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯವ್ರಿಗೆ ನಿಮ್ಗೆ ಏನಾದ್ರು ಮಾನವತೆ ಇದ್ರೆ ಆಟೋ ಡ್ರೈವರ್ಗಳ ಮೇಲೆ ಒಂದು ಕರಿಗಣೆ ತೋರಿಸಿ. ನೀವು ಏನು ದರ ಮಾಡಿದ್ರೆ ಅದೇ ದರದಲ್ಲಿ ಹೊಡಿತದೆ. ಅದೇ ಯಾರು ಒಬ್ಬ ಆಟೋ ಚಾಲಕ 5 ರೂಪಾಯಿ ಕೇಳ್ಬಿಟ್ರೆ ಇಡೀ ಚಾನಲಲ್ಲೆಲ್ಲ ತೋರಿಸಿ 2 ದಿವಸ ಪ್ರೋಗ್ರಾಮ್ ಮಾಡಿ ಅವ್ರು ಹಿಡಿದು ಹಾಕ್ರಿ ಅಂತ ಚಾಲಕರನ್ನ ಕಠಿಣ ಶಿಕ್ಷೆ ಕೊಡಿ ಅಂತಿರಲ್ಲ. ಇವತ್ತು 50 ರೂಪಾಯಿ ಜಾಸ್ತಿ ಆಗಿ ನಾವು ಕೊಟ್ಟು ಹಾಕ್ಸ್ಕೊತೀವಿ ಅಂದ್ರೆ ಬಂಕಲ್ಲಿ ಗ್ಯಾಸ್ ಇದ್ರೂ ನಮಗೆ ಗ್ಯಾಸ್ಗಳನ್ನ ಆಗ್ತಾ ಇಲ್ಲ. 105 ರೂಪಾಯಿ ಕೊಡೋಕೆ ರೆಡಿ ಇದ್ರೂ ಬಂಕ್ ಅವರು ಕೊಡೋಕೆ ರೆಡಿ ಇಲ್ಲ. ಯಾಕಂದ್ರೆ ಇವ್ರು ನಾಟಕ ಆಡ್ತಾರ, ಇಲ್ಲ ಸ್ಟಾಕ್ ಇಕ್ಕೊಂಡು ಮಾರನೇ ದಿವಸ ರೇಟ್ ಜಾಸ್ತಿ ಮಾಡೋಕ್ಕೋಸ್ಕರ ಮಾಡ್ತಾರ, ಏನಂತ ಕತೆ ಗೊತ್ತಾಯ್ತಲ್ಲ. ಜೀವನಕ್ಕೆ ಆಟೋನ ಅಣ್ಣ, ಜೀವನಕ್ಕೆ ಆಟೋ ಅಲ್ಲ, ಜೀವನಕ್ಕೆ ಆಟೋ ಇಲ್ಲಲ್ಲ, ಗ್ಯಾಸ್ ಇಲ್ಲ, ಕಳ್ಕೊಂಬಂದಿದ್ದೀನಿ ಅಷ್ಟು ದೂರಿಂದ. ನಮಗೆ 40 ರೂಪಾಯಿ 50 ರೂಪಾಯಿ ಜಾಸ್ತಿ ಮಾಡೋರೆ. ಆದರೆ ನಾವು ಯಾರ ಹತ್ರನೂ 1 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾಯಿಲ್ಲ. ನೀವು ಏನು ದರ ಮಾಡಿದ್ರೆ ಅದೇ ದರದಲ್ಲಿ ಹೊಡಿತದೆ. ಅದೇ ಯಾರು ಒಬ್ಬ ಆಟೋ ಚಾಲಕ 5 ರೂಪಾಯಿ ಕೇಳ್ಬಿಟ್ರೆ ಇಡೀ ಚಾನಲಲ್ಲೆಲ್ಲ ತೋರಿಸಿ 2 ದಿವಸ ಪ್ರೋಗ್ರಾಮ್ ಮಾಡಿ ಅವ್ರು ಹಿಡಿದು ಹಾಕ್ರಿ ಅಂತ ಚಾಲಕರನ್ನ ಕಠಿಣ ಶಿಕ್ಷೆ ಕೊಡಿ ಅಂತಿರಲ್ಲ. ಇವತ್ತು 50 ರೂಪಾಯಿ ಜಾಸ್ತಿ ಆಗಿ ನಾವು ಕೊಟ್ಟು ಹಾಕ್ಸ್ಕೊತೀವಿ ಅಂದ್ರೆ ಬಂಕಲ್ಲಿ ಗ್ಯಾಸ್ ಇದ್ರೂ ನಮಗೆ ಗ್ಯಾಸ್ಗಳನ್ನ ಆಗ್ತಾ ಇಲ್ಲ. ನೋಡಿ ನಿಮ್ಮ ಕಣ್ಣೆ ಎದುರಿಗೆ ಎಷ್ಟು ಗಾಡಿಗಳು ಕಾಣ್ತಾ ಇದೆ. ದಯವಿಟ್ಟು ಸಿದ್ದರಾಮಯ್ಯ ಅವರೇ, ದಯವಿಟ್ಟು ನಮಗೆ ಗ್ಯಾಸ್ ಕೊಡಿಸಿ. ನಾವೇನು ಬೇರೆ ಊರಿಂದ ಬಂದಿಲ್ಲ, ಅಮೇರಿಕ ಅಂದ್ರೆ ನಿಮ್ಮ ಕ್ಷೇತ್ರದವನಾಗಿ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ದಯವಿಟ್ಟು ಒಣ ಕ್ಷೇತ್ರದ ಹುಡುಗನ ಕೇಳ್ತಾ ಇದ್ದೀನಿ. ದಯವಿಟ್ಟು ಸಿದ್ದರಾಮಯ್ಯ ಗ್ಯಾಸ್ನ ಒಂದು ಸ್ವಲ್ಪ ಆಟೋ ಡ್ರೈವರ್ನ ಕಣ್ ತೆರೆದು ನೋಡಿ ಅಂತ ಡಿ ಕೆ ಶಿವಕುಮಾರ್ ಆಗಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೇಡಿಕೆ ಇಡ್ತಾ ಇದ್ದೀವಿ. ಎಲ್ಲ ಸುಳ್ಳು ಸರ್, ಎಲ್ಲೂ ಸಿಗ್ತಾ ಇಲ್ಲ. ಬಂಗಳು ಗ್ಯಾಸ್ ಸ್ಟಾಕ್ ಇಟ್ಕೊಂಡೇನು ಬಂಕು ಏನು ಮಾಡ್ತಾರೆ, ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಏನು ಬೇಕಾ ಅಂತ ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಕೊಡ್ತಾರ, ನಾವು 105 ರೂಪಾಯಿ ಕೊಡೋಕೆ ರೆಡಿ ಇದ್ರೂ ಬಂಕ್ ಅವರು ಕೊಡೋಕೆ ರೆಡಿ ಇಲ್ಲ. ಮೊದಲು ಎಷ್ಟಿತ್ತು ರೇಟು? ಮೊದಲು 53 ರೂಪಾಯಿ ಇತ್ತು ಸರ್, ಇದ್ದಕ್ಕಿದ್ದು 80 ರೂಪಾಯಿ ಮಾಡಿದ್ರು. ಆದ್ರೂ ನಾವು ಹಾಕ್ಸ್ತಾ ಇದ್ರು. ನಾನು ರಾತ್ರಿ 85ಕ್ಕೆ ಹಾಕ್ಸಿದ್ರು ನಾವು. ಏನು ಈಗ 105 ಮಾಡಿಬಿಡಿದ್ರೆ ಆದ್ರೂ ನಾವು ಕೊಡಿ ಅಂದ್ರೆ ಯಾವ ಬಂಕಲ್ಲಿ ಕೊಡ್ತಾ ಇಲ್ಲ. ನೋ ಸ್ಟಾಕ್ ಆಗ್ಬಿಡ್ತಾರೆ. ಒಂದು ಬಂಕ್ ಹತ್ರ 500 ಗಾಡಿ 600 ಗಾಡಿ ಇದೆ. ಏನು ನಾವು ಆಟೋ ಅವರು ಗ್ಯಾಸ್ ಹಾಕ್ಸ್ಕೊ ಆಗ್ತಾ ಇಲ್ಲ, ದುಡಿಯೋಕೆ ಆಗ್ತಾ ಇಲ್ಲ. ಮತ್ತೆ ಮಿನಿಮಮ್ ಏನ್ ಮಾಡಿದ್ದಾರೆ, ಈ ರಾಪಿಡೋ, ಓಲಾ, ಊಬರ್ ಎಲ್ಲ ಮಾಡಿದ್ರೆ 40 ರೂಪಾಯಿ ಮಿನಿಮಮ್ ಅಂತ ಮಾಡಿದ್ದಾರೆ. ಜನಗಳು ಅದೇ 40 ರೂಪಾಯಿನ ಹೊರಗೆ ಬರ್ತಾರೆ. ಅದ್ರಲ್ಲಿ ನಾವು ಓಡಿಸೋಕ್ಕಾಗಲ್ಲ. ಈಗ ಆಟೋ ಡ್ರೈವರ್ಗಳು ನಾವೆಲ್ಲ ಏನ್ ಮಾಡಬೇಕು, ದರೋಡೆ ಮಾಡಬೇಕು, ಕಳ್ಳತನ ಮಾಡೋದು, ಆ ಪರಿಸ್ಥಿತಿ ಬಂದಿದೆ. ಈ ಸರ್ಕಾರ ನಮ್ಮ ಮೇಲೆ ಏನು ಗಮನ ಕೊಡ್ತಾ ಇಲ್ಲ. ಇದ್ದಕ್ಕಿದ್ದು ಎಲ್ಲ ಸ್ಟ್ರೈಕ್ ಮಾಡ್ಬೋದು. ಎಲ್ಲ ಗ್ಯಾಸ್ ಪ್ರೈ ಎಲ್ಲ ಚೆನ್ನಾಗಿದೆ, ಸೌಲಭ್ಯ ಇದೆ, ಎಲ್ಲ LPG ಸಿಗ್ತದೆ ಎಲ್ಲ ಕಡೆ ಅಂತ ಸುಳ್ಳು ಹೇಳ್ತಾರೆ ಎಲ್ಲ ಯಾರು ಅನ್ಬದ್ಗಳು ಇವರೆಲ್ಲ. ಆದ್ರೆ ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. LPGಗೆ ಎಲ್ಲ ಸಮಸ್ಯೆ ಆಗಿದೆ ಸರ್. ಮನೆದು ಆಗ್ಲಿ ಅಥವಾ ಆಟೋದಾಗ್ಲಿ ಎಲ್ಲ ಸಮಸ್ಯೆ ಇದೆ ಸರ್. ಬೆಳಗ್ಗೆಯಿಂದ ಒಂದು 20 ಬಂಕ್ ಹುಡುಕಿದ್ವಿ ಸರ್. ಬರೀ ಗ್ಯಾಸ್ ಹುಡ್ಕೋದಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು. ಈಗ ಎಲ್ಲಾ ಕಡೆ ತಿರುಗಾಡಿ ಲಾಸ್ಟ್ ಇಲ್ಲಿ ಬಂದಿದ್ದೀನಿ. ಇಲ್ಲ ಅಂದ್ರೆ ಸಿಗುತ್ತೆ ಅಂದ್ಬಿಟ್ಟು ಯಾರೋ ಒಬ್ರು ಹೇಳೋರು ಇಲ್ಲಿ ಸಿಗ್ತಾ ಇತ್ತು ಅಂತ ನೋಡ್ರಿ ಅಂತ ಎಲ್ಲಾ ಕಡೆ ತಿರುಗಿದ್ದೀನಿ. ಅಂದ್ರೆ ಎಲ್ಲಿ ಸುಂಕೂತ್ಕಟ್ಟೆಯಿಂದ ಹಿಡಿದು ಗೊಲ್ರಟ್ಟಿಯಿಂದ ಹಿಡಿದು ಯಶವಂತಪುರ, ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ 2 ಬಂಕು, ಆ ಕಡೆ ಟೋಟಲ್ ಆಗಿ ಹೆಚ್ಚು ಕಮ್ಮಿ ಇಲ್ಲ ಅಂತ ಈಗ ಒಂದು 15 ಕಿಲೋಮೀಟರ್ ಪೆಟ್ರೋಲ್ ಬಂಕೆ ಹುಡ್ಕೊಂಡ್ ಬಂದಿನಿ. ಮೊದಲು 52 ರೂಪಾಯಿ ಚಿಲ್ಲರೆ ಇತ್ತು, ಅವಾಗ ಪರವಾಗಿರಲಿಲ್ಲ. ಈ 1 ತಿಂಗಳಿಂದ ಕರೆಕ್ಟಾಗಿ ಹೋದ್ 1ನೇ ತಾರೀಕಲ್ಲಿ 1ನೇ ತಾರೀಕಲ್ಲಿ 5 ರೂಪಾಯಿ ರೈಸ್ ಮಾಡೋರು. ಅಲ್ಲಿಂದ ಈಚೆಡಿಂದ ರೈಸ್ ಹಾಕೊಂಡು ಬಂದ್ರು. ಹಾಳಾಗಿ ಹೋಲಿ. ಯಾಕಂದ್ರೆ ಇವ್ರು ನಾಟಕ ಆಡ್ತಾರ, ಇಲ್ಲ ಸ್ಟಾಕ್ ಇಕ್ಕೊಂಡು ಮಾರನೇ ದಿವಸ ರೇಟ್ ಜಾಸ್ತಿ ಮಾಡೋಕ್ಕೋಸ್ಕರ ಮಾಡ್ತಾರ, ಏನಂತ ಕತೆ ಗೊತ್ತಾಯ್ತಲ್ಲ. ಆಟೋ ಗತಿ ಅಲ್ಲ, ಆಟೋ ನಂಬ್ಕೊಂಡಿರೋರು ಒಂದು ಫ್ಯಾಮಿಲಿಗಳ ಕತೆ ಏನಾಗಬೇಕು ಹೇಳಿ. ಈ ಕಡೆ ನಾವು ಸಾಲ ಮಾಡ್ಕೊಂಡು ಗಾಡಿ ಹಾಕಿರ್ತೀವಿ, ಆ ಸಾಲ ಕಟ್ಟೋದು ಹೆಂಗೆ? ಈ ಕಡೆ ಮೀಟರ್ ಬಡ್ಡಿ ಓಡ್ತಾನೆ ಇರ್ತವೆ. ಗ್ಯಾಸೇ ಸಿಗ್ತಾ ಇಲ್ಲ ಸರ್. ಅದೇ ರಾಮಣ್ಣ ಒಂದು 7-8 ಬಂಕ್ ಹೋಗಿದ್ದೀನಿ. ಎಲ್ಲೋ ಒಂದು ಬಂಕಲ್ಲಿ ಅವ್ರು ಹೇಳಿದ್ದೇ ರೇಟು 100-105 ರೂಪಾಯಿ ಹೇಳ್ತಾರೆ ರೇಟು. ಕೆಲವರು 90 ಇದೆ. ಇವರು ನಿನ್ನೆ ಬೆಳಗ್ಗೆ 85 ಇತ್ತು, ಸಾಯಂಕಾಲ 105 ರೂಪಾಯಿ ಅಂತೆ ಕೊಟ್ಟಿಗೆಪಾಳ್ಯ ಬಂಕಲ್ಲಿ. ಸಿಗ್ತಾ ಇಲ್ಲ ಅಣ್ಣ, ತುಂಬಾ ಕಷ್ಟ ಆಗ್ತಿದೆ. ರೇಟ್ ಒಂದು 10-20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಲೀಟರ್ ಮೇಲೆ. ತುಂಬಾ ಕಷ್ಟ ಆಗುತ್ತೆ ಅಣ್ಣ. ಆಟೋ ತುಂಬಾ ಕಷ್ಟ. ನೋಡಿ ಇಲ್ಲಿ ಬರ್ಬೇಕು ಅಂದ್ರೆ ನೋಡಿ ತಳ್ಕೊಂಬಂದೆ ಗಾಡಿ ನಾನು. ಆಟೋ ಜೀವನಕ್ಕೆ ಆಟೋನ ಅಣ್ಣ, ಜೀವನಕ್ಕೆ ಆಟೋ ಅಲ್ಲ, ಜೀವನಕ್ಕೆ ಆಟೋ ಇಲ್ಲಲ್ಲ, ಗ್ಯಾಸ್ ಇಲ್ಲ, ಕಳ್ಕೊಂಬಂದಿದ್ದೀನಿ ಅಷ್ಟು ದೂರಿಂದ. ಈ ಬಡವರು ನೋಡ್ರಿ, ಇಲ್ಲಿ ನೋಡ್ರಿ, ಎಲ್ಲಾರನ್ನ ನೋಡ್ರಿ, ಇಲ್ಲಿ ಇರೋ ಬಡವ್ರನ್ನೆಲ್ಲ ನೋಡಿ ಎಲ್ಲ ಫ್ರೀ ಅಂತ ಕೊಟ್ಬಿಟ್ರೆ ಇವ್ರ ಜೋಬಿಂದ ಕಟ್ ಮಾಡಿ ಕೊಡ್ತಾ ಇದ್ದೀರಾ ನೀವು. ನಾನು ಆಟೋಗಾರನೇ ನೋಡ್ರಿ, ನನ್ನ ಆಟೋ ಬೀಗನೂ ಐತೆ, ಅಲ್ಲೇ ಐತೆ ಆಟೋ. ನಮ್ಮ ಆಟೋದವ್ರ ಸಮಸ್ಯೆನ ಯಾರು ಕೇಳ್ತಾ ಇಲ್ಲ. ನಮ್ಮ ಅಳುವನ್ನ ಯಾರಿಗೀತೋ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯವ್ರಿಗೆ ನಿಮ್ಗೆ ಏನಾದ್ರು ಮಾನವತೆ ಇದ್ರೆ ಆಟೋ ಡ್ರೈವರ್ಗಳ ಮೇಲೆ ಒಂದು ಕರಿಗಣೆ ತೋರಿಸಿ.
ಪ್ರಯಾಣಿಕರು ನಮ್ಮ ಅವ್ರ ಮೇಲೆ 10 ರೂಪಾಯಿ ಜಾಸ್ತಿ ಕೇಳಿದ್ರು ನಮ್ಗೆ ಆಟೋ ಡ್ರೈವರ್ಗಳು ಕೊಡಲ್ಲ ಸರ್. ಎಲ್ಲಾರು ಅವ್ರ ಕಷ್ಟನೇ ಹೇಳ್ತಾರೆ ಹೊರತು ನಮ್ ಕಷ್ಟ ಅವ್ರ ಹತ್ರ ಹೇಳಕ್ ಆಗ್ತಾ ಇಲ್ಲ. ಯಾರ ಹತ್ರ ಹೇಳ್ಕೊಳ್ಳೋದು ನಾವು? ಸರ್ಕಾರದಿಂದನೇ ಮೋಸ ಮಾಡ್ತಾ ಇರೋ ಸರ್. ಸ್ಟಾಕ್ ಇದೆ, ಸರ್ಕಾರದಿಂದನೇ ಮೋಸ ಮಾಡ್ತಾ ಇರೋದು. ಇದು ಆಟೋ ಡ್ರೈವರ್ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ.